ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ಆಲ್ ಇನ್ ಒನ್ ವಿಡಿಯೋಸ್. ಫ್ರೆಂಡ್ಸ್, ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಫ್ರೆಂಡ್ಸ್, ಆಯುಷ್ಯ ಕನ್ನಡ ವ್ಲಾಗ್ಸ್ ಅಂತ ಹೇಳಿ ಅದು ಕೂಡ ನನ್ನ ಚಾನಲ್ಲು. ಸೊ ಅದರಲ್ಲೂ ಕೂಡ ವಿಡಿಯೋಸ್ ಇದೆ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಸಂಜೆ ವಾಕಿಂಗ್ ಹೋಗಿದ್ವಿ. ಸೊ ಆವಾಗ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿರೋದು. ಮಕ್ಕಳದು ಆ್ಯನ್ಯುವಲ್ ಡೇ ಪ್ರೋಗ್ರಾಮು ಹತ್ರ ಇದೆ, ಜನವರಿ 3rd. ಅದಕ್ಕೋಸ್ಕರ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ, ಮಾಡ್ತಾಯಿದ್ರು ಅವರು. ನಾವು ಮೊಬೈಲಲ್ಲಿ ಸಾಂಗ್ ಹಾಕಿದ್ವಿ. ಸೊ ಆ್ಯಕ್ಚುಲಿ ಆ ಸಾಂಗ್ನ ವಿಡಿಯೋದಲ್ಲಿ ಪ್ಲೇ ಮಾಡೋ ಹಾಗಿಲ್ವಲ್ಲ, ಕಾಪಿರೈಟ್ ಬೀಳುತ್ತೆ. ಅದಕ್ಕೋಸ್ಕರ ನಾನು ಹಾಗೆ ವಾಯ್ಸ್ ಓವರ್ ಕೊಡ್ತಾ ಮಾತಾಡ್ತಾಯಿದ್ದೀನಿ. ಮಕ್ಕಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. 2-3 ಡ್ಯಾನ್ಸಸ್ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆಲ್ಲ ಕಾಸ್ಟ್ಯೂಮು ಎಲ್ಲ ಸೆಟ್ ಮಾಡೋದೇ ಒಂದು ದೊಡ್ಡ ವಿಚಾರ. ಓಕೆ ಫ್ರೆಂಡ್ಸ್, ಸಂಜೆ ಎಲ್ಲ ವಾಕಿಂದ ಇದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾನು ಮಧ್ಯಾಹ್ನನೇ ಚಪಾತಿ ಮಾಡಿದ್ದೆ. ಚಪಾತಿ ಪಲ್ಯ ಮಾಡ್ಕೊಂಡಿದ್ವಿ. ಸೊ ನೈಟಿಗೆ 2 ಚಪಾತಿ ಆಗುವಷ್ಟು ಹಿಟ್ಟು ಉಳಿದಿತ್ತು. ಆ ಚಪಾತಿನ ನಾನು ಈಗ ಮಾಡಿಕೊಂಡು ಸಂಜೆಗೆ ಅವರಿಗೆಲ್ಲ ಮಿಕ್ಕಿದವ್ರಿಗೆ ಅನ್ನ ಮಾಡಿದೆ, ಅನ್ನ ಸಾಂಬಾರು ಮಾಡಿದ್ದೆ. ನಾನು 2 ಚಪಾತಿ ಸಾಕು ಅಂತ ಹೇಳ್ಬಿಟ್ಟು ಡ್ರೈ ಆಗಿ ಚಪಾತಿ ಮಾಡಿಕೊಂಡು ತಿಂದ್ವಿ. ಅಷ್ಟೊತ್ತಿಗೆ ಬೇಗನೆ ಬಂದಿದ್ದರು. ಯಾವಾಗಲೂ ಡೈಲಿ ಲೇಟಾಗಿ ಬರ್ತಾರೆ ನಮ್ಮ ಮನೆಯವರು ಸಹ ಬೇಗ ಬಂದರು. ಸೊ ಅವ್ರಿಗಂತ ಹೇಳಿ ಹಾಲು ತೊಗೊಬಂದಿದ್ದೆ. ಹಂಗೆ ವಾಕಿಂಗ್ ಹೋಗಿ ಬರ್ತಾ ಅವರಿಗೂ ಕೂಡ ಚಹಾ ಮಾಡಿ ಕೊಟ್ಟೆ. ಹಾಗೆ ಫ್ರೆಂಡ್ಸ್, ವಿಡಿಯೋ ಪೂರ್ತಿ ಕಟ್ಕೊಟ್ಟಂತ ಒಂದು ಸೌಂಡ್ ಬಂದಿದೆ. ಯಾಕಂದರೆ ಅಲ್ಲಿ ಹೊರ್ಗಡೆ ಪೂರ್ತಿ ಗಾಳಿ ಜಾಸ್ತಿ ಇದೆ. ಸೊ ಹಾಗಾಗಿ ಆ ಸೌಂಡು ಜಾಸ್ತಿನೇ ಇದೆ. ಸೊ ಅದನ್ನು ಇಗ್ನೋರ್ ಮಾಡಿ ನೋಡಿ ಫ್ರೆಂಡ್ಸ್ ವ್ಲಾಗ್ನ. ಹಾಗೆ ಡ್ರೈ ಚಪಾತಿ ಮಾಡ್ತಾಯಿದ್ದೀನಿ ನಾನೀಗ. ಡ್ರೈ ಚಪಾತಿ ಮಾಡಿ ಚಹಾ ಮಾಡಿದ್ದೆ. ಇದು ನಮ್ಮ ಮನೆಯವ್ರಿಗೆ. ಯೂಶ್ವಲಿ ನಾನು ಜಾಸ್ತಿ ಕಾಫಿ ಟೀ ಕುಡಿಯೋಲ್ಲ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಅವ್ರಿಗಷ್ಟೇ ಚಹಾ ಮಾಡಿ ಕೊಟ್ಟು ಇವಾಗ ನೈಟು ಕ್ಲೀನಿಂಗ್ ಎಲ್ಲ ಮುಗಿಸ್ಬೇಕು. ಕಿಚನಿಂದು ಪಾತ್ರೆಗಳೆಲ್ಲ ಹಾಗೆ ಇರುತ್ತೆ. ನೈಟು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಈಸಿಯಾಗಿ ಮಕ್ಕಳಿಗೆ ತಿಂಡಿ ಎಲ್ಲ ಮಾಡ್ಕೊಬೋದು. ನೈಟೆಲ್ಲ ಪಾತ್ರೆಗಳಿದ್ರೆ ಮತ್ತೆ ಅದನ್ನು ಬೆಳಗ್ಗೆ ಎದ್ದು ವಾಶ್ ಮಾಡಿಕೊಂಡು ಮಕ್ಳಿಗೆ ಸ್ನಾನ ಮಾಡಿಸಿ ತಿಂಡಿ ಎಲ್ಲ ಮಾಡೋಷ್ಟರಲ್ಲಿ ತುಂಬಾ ಟೈಮ್ ತಗೊಳುತ್ತೆ. ಮತ್ತು ವ್ಯಾನ್ ಬೇರೆ ಬೇಗ ಬಂದುಬಿಡುತ್ತಲ್ಲ, ಹಾಗಾಗಿ ನೈಟೇ ಕ್ಲೀನ್ ಮಾಡಿ ಇಟ್ಕೊತೀನಿ. ಒಂದೊಂದು ಸಲ ಮಾತ್ರ ಯಾವಾಗಾದರೂ ಬೆಳಗ್ಗೆ ಇದ್ದರೆ ತೊಳಿತೀನಿ ಪಾತ್ರೆಗಳನ್ನ. ಸೊ ಹಾಗೆ ಫ್ರೆಂಡ್ಸ್, ನಿನ್ನೆ ವಿಡಿಯೋದಲ್ಲಿ ಹೇಳಿದಾಗೆ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಮಗಳ ಬಗ್ಗೆ ಮಾತಾಡ್ತೀನಿ. ಯಾಕೆ ಆ ಥರ ಆಯಿತು, ಅವಳಿಗೆ ಏನು ಆಪ್ರೇಷನ್ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ಸೊ ಈ ವ್ಲಾಗಲ್ಲಿ ಮಾತಾಡಿದ್ದೀನಿ ಅದ್ರ ಬಗ್ಗೆ. ಸೊ ಎಲ್ಲೂ ಸ್ಕಿಪ್ ಮಾಡಿದ್ದೀನಿ, ಬಿಗಿನಿಂಗಿಂದ ಎಂಡ್ವರೆಗೂ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್. ಆವಾಗಲೇ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿ ನೋಡೋದ್ರಿಂದ ಏನೂ ಗೊತ್ತಾಗಲ್ಲ. ಸೊ ಹಾಗಾಗಿ ಹೇಳ್ತಾಯಿದ್ದೀನಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಅಷ್ಟಪ್ಪ ಹಾಕ್ಕೊಂಡ್ಬಿಡ್ತೀನಿ ಮುಂಚೆ. ನೀವೇ ಬರ್ತಡೇ ಮಾಡ್ಕೊತಾ ಇದ್ದೀರಾ ಇಬ್ಬರು? ನಿಮ್ಮ ಬರ್ತಡೇ ಇನ್ನೂ ಬಂದಿಲ್ಲ ಬಿಡು. ಬೇಡ ಆಂಟಿ ನನಗೆ.
ಬಂದರೋ ಬಂದರೋ ಬಾವ ಬಂದರೋ ಬಾವ ಇಲ್ಲಿ ಉಳ್ಕೊಂಡಿದ್ದ ನೋಡಿ ಬಾವ ಇವೇ ಬಾವ ಟಿಂಗ್ 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 ಬಂದರೋ ಬಂದರೋ ಬಾವ ಬಂದ್ಕೊಂಡಿದ್ದಾರೆ ಫ್ರೆಂಡ್ಸ್, ನೋಡಿದ್ರಲ್ಲ, ಮಕ್ಕಳೆಲ್ಲ ಚೆನ್ನಾಗಿ ಆಟಾಡ್ತಾಯಿದ್ರು ಅವ್ರ ಡ್ಯಾಡಿ ಜೊತೆ. ಹಾಗೆ ಕಿಚನಲ್ಲೆಲ್ಲ ಇದು ಬೆಳಗ್ಗೆ ನೈಟೆಲ್ಲ ಅಷ್ಟಾದಮೇಲೆ ಇದು ಬೆಳಗ್ಗೆ ಮಾರ್ನಿಂಗು ಪಾತ್ರೆಗಳೆಲ್ಲ ಕ್ಲೀನಾಗಿ ಸ್ವಲ್ಪ ಪಾತ್ರೆಗಳಿದ್ವಿ, ಅದನ್ನೆಲ್ಲ ವಾಶ್ ಮಾಡಿ ಬೆಳಗ್ಗೆನೇ ಇಟ್ಕೊಂಡಿದ್ದೆ. ಸಿಂಕೆಲ್ಲ ವಾಶ್ ಮಾಡ್ಕೊಬೇಕು. ಆನಂತರದಲ್ಲಿ ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸಿದ ಮೇಲೆ ನನ್ನ ಕೆಲಸಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಬೇಗನೆ ಎದ್ದಿದ್ರೆ ಇವೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಬೆಳಗ್ಗೆ ಹೊತ್ತು ಈಗ ತುಂಬ ವೆದರು ಚಳಿ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗಲ್ಲ. ಅದಕ್ಕೆ ನಾನು ನೈಟೇ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡಿ ಇಟ್ಕೊತೀನಿ. ಒಂದೊಂದು ಸಲ ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಬೆಳಗ್ಗೆ ಪಾತ್ರೆ ಎಲ್ಲ ತೊಳೆದು ರೆಡಿ ಇಟ್ಕೊಂಡಿದ್ದೆ. ಇದು ನಿನ್ನೆ ಅಕ್ಕಿ ತೊಗೊಂಬಂದಿದ್ರು, ಸೊ ಅದು ಹಾಗೆ ಇಟ್ಟಿದ್ದೀನಿ. ನನ್ನ ಮಗಳು ಇನ್ನೂ ಮಲ್ಕೊಂಡಿದ್ದು, ಆದರೆ 8 ಗಂಟೆ ಆಗಿತ್ತು. ಅವಳು ಎದ್ದೇಳೋದೇ 8 ಗಂಟೆ ಆಗುತ್ತೆ ಡೈಲಿ. ಎಷ್ಟು ಎಬ್ಸಿದ್ರೂ ಎದ್ದೇಳ್ತಾ ಇರಲಿಲ್ಲ. ಸೊ ಫ್ರೆಂಡ್ಸ್, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಾಯಿತು ಆ್ಯಕ್ಚುಲಿ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೆಲ್ಲ ಆಯಿತು ಅಂತ ನಾನು ಹೇಳ್ತಾ ಹೋಗ್ತೀನಿ, ಬನ್ನಿ. ಆ್ಯಕ್ಚುಲಿ ನಾನು ಆಲ್ರೆಡಿ ಕೆಲಸಕ್ಕೆ ಹೋಗ್ತಾಯಿದ್ದೆ. ನಾನು ಕನ್ಸೀವ್ ಆಗೋಕ್ಕಿಂತ ಮುಂಚೆಯಿಂದಲೂ ನಾನು ವರ್ಕ್ ಮಾಡ್ತಾಯಿದ್ದೆ. ಸ್ವಲ್ಪ ದಿನ ಮನೇಲಿದ್ದೆ, ಆನಂತರದಲ್ಲಿ ಕೆಲಸಕ್ಕೆ ಹೋಗ್ತಾಯಿದ್ದೆ. ಹಾಸ್ಪಿಟಲಲ್ಲಿ ಆ್ಯಸ್ ಎ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾಯಿದ್ದೆ. ನಾನು ವರ್ಕ್ ಮಾಡಬೇಕಾದ್ರೆ ಅದು ಹೊಸ ಹಾಸ್ಪಿಟಲು, ಮನೆಯಿಂದ ಓಡಾಡ್ತಾಯಿದ್ದೆ. ಸೊ ನಾನು ಯಾವಾಗ ಕನ್ಸೀವ್ ಅಂತ ಗೊತ್ತಾಯಿತು. ಆ ಟೈಮಲ್ಲಿ ನಾನು ಮನೆಯಿಂದ ಓಡಾಡೋಕ್ಕಾಗಲ್ಲ, ತುಂಬಾ ದೂರ ಆಗುತ್ತೆ ಅಂತ ಅಂದಾಗ ಅಲ್ಲಿ ಹಾಸ್ಟೆಲ್ ಇತ್ತು. ಅಲ್ಲಿ ಸುಮಾರು ಜನ ಹುಡುಗಿಯರಿದ್ದರು. ಹಾಗಾಗಿ ಅವ್ರ ಜೊತೆ ಇರೋ ಪ್ಲ್ಯಾನ್ ಮಾಡಿದೆ. ಸೊ ಫೈನಲಿ ನಾನು ಹಾಸ್ಟೆಲಲ್ಲೇ ಉಳ್ಕೊಂಡೆ. ಅದು ಹೊಸ ಹಾಸ್ಪಿಟ್ಲು ಫ್ರೆಂಡ್ಸ್. ಅದು ಕನ್ಸ್ಟ್ರಕ್ಷನ್ ಇನ್ನೂ ನಡೀತಾ ಇತ್ತು. ಸೊ ನಾವೆಲ್ಲ ವರ್ಕ್ ಮಾಡ್ತಾಯಿದ್ವಿ, ಬಟ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಆವಾಗ ಲಿಫ್ಟ್ ಇನ್ನೂ ಇರಲಿಲ್ಲ. ಹಾಸ್ಟೆಲ್ ಇರೋದು 5th ಫ್ಲೋರಲ್ಲಿ ಅಂದ್ಕೊತೀನಿ. 5th ಫ್ಲೋರು ಹಾಸ್ಟೆಲ್ ಇದ್ದಿದ್ದು. ನಾವು ವರ್ಕ್ ಮಾಡಬೇಕಾಗಿರೋದು 1st, 2nd, 3rd ಈ 3 ಫ್ಲೋರಲ್ಲಿ ಪೇಷಂಟ್ ಇದ್ದರು. ಸೊ ಹಾಗಾಗಿ ನಾವು ಹಾಸ್ಟೆಲಿಗೆ ಹೋಗ್ಬೇಕಂದ್ರೆ ಒಂದೊಂದು ಸಲ 1st ಫ್ಲೋರಲ್ಲಿ ನಾನು ಕೆಲಸ ಮಾಡ್ತಿದ್ರೆ 5th ಫ್ಲೋರ್ವರೆಗೂ ಹತ್ಕೊಂಡೇ ಹೋಗ್ಬೇಕಾಗಿತ್ತು. ಲಿಫ್ಟು ಕೂಡ ಇನ್ನೂ ಆಗಿರಲಿಲ್ಲ, ಆವಾಗಿನ್ನೂ ರೆಡಿ ಮಾಡ್ತಾಯಿದ್ರು. ಸೊ ಅದಕ್ಕೆ ಆ ಥರ ಆಯಿತು ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾನು ಒಂದು 3 to 4 months ಅಂದ್ಕೊತೀನಿ ಮೇಲೆ ಹತ್ತಿ ಇಳಿದು ಓಡಾಡಿದ್ದೆ. 5th ಫ್ಲೋರ್ವರೆಗೂ ಹತ್ತೋದು ಮತ್ತು ಇಳಿಯೋದು. ಮಧ್ಯಾಹ್ನ ಊಟಕ್ಕೆ ಅಥವಾ ನೈಟ್ ಏನಾದ್ರು ಡ್ಯೂಟಿ ಇದ್ದರೆ ಮಧ್ಯಾಹ್ನ ಮೇಲಿಂದ ಮತ್ತೆ ಕೆಳಗೆ ಬರಬೇಕಾಗಿತ್ತು. ಕೆಳಗಡೆನೇ ಅಲ್ವಾ, ಮೆಸ್ಸೆಲ್ಲ ಕೆಳಗಡೆನೇ ಇತ್ತು. ಸೊ ಹಾಗಾಗಿ ಹತ್ತು ಇಳಿಯೋದೆಲ್ಲ ಮಾಡಿದ್ದೆ. ಆವಾಗ ಅರೌಂಡ್ ನನಗೆ 3 months 4 months ಅಂದ್ಕೊತೀನಿ. ಯೂಶ್ವಲಿ ಸ್ಕ್ಯಾನಿಂಗ್ ಎಲ್ಲ 3 monthsಗೆ ಒಂದು ಸಲ ಮಾಡ್ತಾರೆ. ಬಟ್ ಅವಾಗೇನು ನನಗೇನು ಪ್ರಾಬ್ಲಮ್ ಇರಲಿಲ್ಲ, ಎಲ್ಲ ನಾರ್ಮಲ್ ಅಂತಲೇ ಹೇಳಿದರು. ಬಟ್ 5th ನನಗೆ ಸ್ಕ್ಯಾನಿಂಗ್ ಬರ್ಕೊಟ್ಟಾಗ ನಾನು 5th ಮಂತಿಗೆ ಕರೆಕ್ಟಾಗಿ ಹೋಗಿಲ್ಲ. 6 months ಆಗಿತ್ತು, 6 months ಹತ್ತತ್ರ ಆಗಿತ್ತು. ಸೊ ಆವಾಗ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದಾಗ ಇಲ್ಲ, ಪಾಪುಗೆ ಏನೋ ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳಿ ಮತ್ತೊಂದು ಸಲ ಸ್ಕ್ಯಾನಿಂಗ್ ಮಾಡಿ ನೋಡೋಣ ಅಂತ ಹೇಳಿ ವೆಯ್ಟ್ ಮಾಡಿಸಿದ್ರು. ಮತ್ತು ಸ್ಕ್ಯಾನಿಂಗ್ ಮಾಡಿ ನೋಡಿದ್ಮೇಲೆ ನಿಜವಾಗ್ಲೂ ಪಾಪುಗೆ ಪ್ರಾಬ್ಲಮ್ ಇದೆ, ಇದನ್ನು ತೊಗೊಂಡೋಗಿ ಡಾಕ್ಟ್ರ್ ಹತ್ರ ಕೊಡಿ ನೀವು, ಅವ್ರು ಹೇಳ್ತಾರೆ ಏನಾಗಿದೆ ಅಂತ ಹೇಳಿ ಅಂದ್ಬಿಟ್ಟು ಸ್ಕ್ಯಾನಿಂಗ್ ಡಾಕ್ಟ್ರು ಹೇಳಿ ಕಳಿಸಿದ್ರು ನನಗೆ. ಸೊ ನಾವು ಹೋದಾಗ ಡಾಕ್ಟ್ರು ಇಲ್ಲಮ್ಮ, ಪಾಪು ಚೆನ್ನಾಗಿಲ್ಲ, ಪಾಪು ಏನೋ ತೊಂದರೆ ಇದೆ. ಸೊ ಹಾಗಾಗಿ ಪಾಪುನ ಅಬಾರ್ಷನ್ ಮಾಡಿಸ್ಬೇಕಾಗುತ್ತೆ, ಇದನ್ನು ಮಕ್ಕಳು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ನೀವು, ಅವ್ರು ಏನು ಹೇಳ್ತಾರೆ ನೋಡೋಣ ಅಂತ ಹೇಳಿದ್ರು. ಅವ್ರಿಗೆ ತೋರಿಸೋದಕ್ಕೆ ಈಗಾಗಲೇ 6 months ಆಗಿದೆ, ಅಬಾರ್ಷನ್ ಮಾಡೋಕ್ಕಾಗಲ್ಲ ಅಂತೇಳಿ ಅವ್ರು ಒಂದೇ ಮಾತು ಹೇಳಿ ಕಳಿಸ್ಬಿಟ್ರು. ನಾನೇನು ಮಾಡಿದೆ, ಸರಿ ಅಂದ್ಬಿಟ್ಟು ಬಂದೆ. ಮತ್ತು ನಾನು ಆ ಡಾಕ್ಟ್ರ್ ಹತ್ರ ಹಿಂಗೆ ಅಂದರು ಅಂತ ಹೇಳೋಕ್ಕೆ ಹೋಗಲಿಲ್ಲ. ಸೀದಾ ನಾನು ವರ್ಕ್ ಮಾಡ್ತಿದ್ನಲ್ಲ ಅದೇ ಹಾಸ್ಪಿಟ್ಲಲ್ಲಿ ನಾನು ಆ ಸ್ಕ್ಯಾನಿಂಗ್ ರಿಪೋರ್ಟ್ನ ತಂದು ತೋರಿಸಿದಾಗ ಅಲ್ಲೂ ಒಂದು ಸಲ ಸ್ಕ್ಯಾನಿಂಗ್ ಮಾಡಿದ್ರು.
ಅಲ್ಲಿ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಅವರು ಅದನ್ನೇ ಹೇಳಿದ್ದು, ಬೇಡ ಮಗು ಅಬಾರ್ಷನ್ ಮಾಡಿಸ್ಕೊಂಬಿಡ್ರಿ ಅಂತಲೇ ಹೇಳಿದ್ರು. ಸೊ ನಾನು ಈ ವಿಷಯವಾಗಿ ಒಂಥರ ಶಾಕ್ ನನಗೆ, ಇದು ಫಸ್ಟ್ ಬೇಬಿ ಈ ಥರ ಆಯ್ತಲ್ಲ ಅಂತ ಹೇಳಿ. ಸೊ ಮನೆಯಲ್ಲಿ ನಾವೆಲ್ಲರ ಹತ್ರನೂ ಮಾತಾಡಿದ್ವಿ, ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ನಮ್ಮ ಅತ್ತೆ ಆಗಿರ್ಬೋದು, ಎಲ್ಲರ ಹತ್ರನೂ ಮಾತಾಡಿದ್ಮೇಲೆ ಅವ್ರಿಗೆ ಯಾರಿಗೂ ಇದನ್ನು ಟರ್ಮಿನೇಟ್ ಮಾಡ್ಸೋಕ್ಕೆ ಇಷ್ಟನೇ ಇರಲಿಲ್ಲ. ಸೊ ಬೇಡ, ಬೇರೆ ಹುಟ್ಟಿದ ಮೇಲೆ ಬೇಕಾದ್ರೆ ಏನಾದರೂ ಆಗಲಿ, ಈಗಂತೂ ಆ ಥರ ಎಲ್ಲ ಮಾಡೋದು ಬೇಡ, ಅಬಾರ್ಷನ್ ಮಾಡಿಸೋದು ಬೇಡ ಅಂತಲೇ ಹೇಳಿದ್ರು. ಸೊ ನನಗೆ ಇವರೆಲ್ಲ ಇಷ್ಟಕ್ಕೊಂದು ಹೇಳ್ತಿದ್ದಾರಲ್ಲ ಬಿಡು, ನನಗೆ ಎಲ್ಲ ಗೊತ್ತಿತ್ತು, ಇದನ್ನು ಚೆನ್ನಾಗಿರಲ್ಲ ಪಾಪು, ನನಗೆಲ್ಲ ಗೊತ್ತಿತ್ತು. ಆದರೂ ಬಟ್ ನಾನು ಉಳಿಸ್ಕೊಳ್ಳೇಬೇಕಾಗಿದ್ದ ಪರಿಸ್ಥಿತಿ. ಈ ಕಡೆ ಮಾತು ಕೇಳಿಲ್ಲ ಅಂತಂದರೆ ಅದಕ್ಕೂ ಏನಾದ್ರು ಮಾತಾಡ್ತಾರೆ. ಹಾಗಾಗಿ ದೊಡ್ಡವ್ರ ಮಾತು ಕೇಳಬೇಕಲ್ಲ ಅನ್ನೋ ಕಾರಣಕ್ಕೆ ನಾನು ಸರಿ ಅದನ್ನು ಅಬಾರ್ಷನ್ ಮಾಡಿಸ್ಕೊಳ್ಳಿಲ್ಲ, ಹಾಗೇ ಬಿಟ್ಟೆ. ಆಮೇಲೆ 9 ಮಂತು ಆಯಿತು. ಡೆಲಿವರಿಗೆ ನಾನು ತುಂಬಾ ಕಷ್ಟಪಡಬೇಕಾಗಿತ್ತು. ಅಷ್ಟೊತ್ತಿಗೆ 9 ಮಂತಿಗೆ ಆಗಲೇ ನನಗೆ ಹೈ ಬಿ ಪಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಫುಲ್ಲು ಕೈ ಮತ್ತು ಕಾಲು ಎಲ್ಲ ಫುಲ್ಲು ಸ್ವೆಲ್ಲಿಂಗ್ ಇತ್ತು. 180 ಹತ್ತತ್ರ ಬಿ ಪಿ ಇತ್ತು. ಆಮೇಲೆ 1 ತಿಂಗಳು ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ. 1 ತಿಂಗಳು ಇದೆಲ್ಲ ಗೊತ್ತಾದ್ಮೇಲೆ ನನಗೆ ತುಂಬಾ ಬೇಜಾರು ಅನ್ನಿಸ್ಬಿಡ್ತು. ಸೊ ನಾನು ಹಾಸ್ಪಿಟ್ಲಿಗೆ ಹೋಗಲಿಲ್ಲ. ಲಾಸ್ಟು 8 ಮಂತೇ ಲಾಸ್ಟು. ಡೈರೆಕ್ಟು ಡೆಲಿವರಿ ಡೇಟು ಹತ್ರ ಬರುತ್ತಲ್ಲ, ಆ ಟೈಮಿಗೆ ಹೋದೆ ನಾನು. ಅವ್ರು ಆಲ್ರೆಡಿ ಹೇಳಿದರು, ಮಗು ಚೆನ್ನಾಗಿಲ್ಲ, ಅದು ಬದುಕಿದ್ರು ಕೈ ಕಾಲೆಲ್ಲ ಏನು ಆಡಿಸಲ್ಲ, ಮಲ್ಕೊಂಡಿದ್ದ ಹತ್ರನೇ ಮಲ್ಕೊಂಡಿರುತ್ತೆ ಅಂತ ಹೇಳಿದರು. ಇದನ್ನು ಟರ್ಮಿನೇಟ್ ಮಾಡಿಸ್ಲೇಬೇಕು ಅಂತಲೇ ಹೇಳಿದರು. ಬಟ್ ನಾನು ಮಾಡಿಸಿರ್ಲಿಲ್ಲ. 9 ಮಂತಿಗೆ ಡೆಲಿವರಿಗೆ ಹೋದ್ಮೇಲೆ ಅವರು ನೋಡಿಬಿಟ್ಟು ಅವರಿಗೆ ಸಿಟ್ಟು ಬಂದುಬಿಡ್ತು. ನಾನು ಹೇಳಿದ್ರು ಇವರು ಅಬಾರ್ಷನ್ ಮಾಡಿಸ್ಕೊಂಡಿಲ್ಲ ಮತ್ತು 1 ತಿಂಗಳು ಚೆಕಪ್ಪಿಗೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಅವರಿಗೆ ಸಿಟ್ಟು ಬಂದು ನನ್ನ ಕೇಸೇ ತೊಗೊಳ್ಳಿಲ್ಲ ಅವರು. ಬೇಡ, ನಾನು ಇಲ್ಲಿ ನೋಡೋದೇ ಇಲ್ಲ ನಿಮ್ಮನ್ನು ಅಂತ ಹೇಳಿದ್ರು. ಹಾಗೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋ ಈಗ ತುಂಬಾ ಲೆಂತಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಆಗಿ ತೊಗೊತೀನಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ ಅವರೆಲ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.